ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮಿಟಿಹಿ ಪಾಪ ಪ್ರಪಂಚ ಸಬ್ ಅಖಿಲ ಅಮಂಗಲ ಭಾರ, ಲೋಕ ಸುಜಸ್ ಪರಲೋಕ ಸುಖ ಸುಮಿರತ್ ನಾಮ तुम्हार. कहूँ सुभाव सत्य शिव साखी, भरत भूमि रह राउर राखी. तात कुतरक कहूँ जनि जाए, बैर प्रेम नहीं दुरई दुराए. मुनिगन निकट बिहग मृग जाही, बाधक बाधिक बिलोकी पराही. हित अनहित पशु पच्छिव जाना, मानुष तनु गुण ज्ञान निधाना. तात तुम्हि मैं जानवु नीके, करौ काह असमंजस जीके. राखेवु राय सत्य मोहि त्यागी, तनु परिहरेवु प्रेम पन लागी. तासु बचन मेटत मन सोचूं, तेहि ते अधिक तुम्हार संकोचूं. ता पर गुर मोहि आयसु दीन्हा, ಅವಸಿ ಜೋ ಕಹೂ ಚಹವು ಸೋಯಿ ಕೀನ್ಹಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ತನ್ನಿಂದಾನೇ ತಪ್ಪಾಗಿದೆ ಅಂತ ತಿಳ್ಕೊಂಡು ನೊಂದ್ಕೊಂಡು ಸಂಕೋಚ ಪಟ್ಕೊಂಡು ಮತ್ತು ಪಶ್ಚಾತ್ತಾಪದಿಂದ ಇರೋದನ್ನು ನೋಡಿ ರಾಮ ಅವನಿಗೆ ಸಮಾಧಾನ ಮಾಡ್ತಾ ಹೇಳ್ತಾನೆ, ನಿನ್ನನ್ನು ಯಾರಾದರೂ ಮನಸ್ಸಲ್ಲೂ ಕೂಡ ನೀನು ತಪ್ಪು ಮಾಡಿದ್ಯಾ, ನೀನು ಕೆಟ್ಟವನು ಅಂತ ನಿನ್ನ ಮೇಲೆ ಆರೋಪ ಮಾಡಿದ್ರೆ ಅವರು ಇಹ ಮತ್ತು ಪರ ಅಂದರೆ ಏನು, ಈ ಲೋಕದಲ್ಲೂ ಕೂಡ ಮತ್ತು ಆಧ್ಯಾತ್ಮಿಕ ಲೋಕ, ಪರಲೋಕ, ಅದು ಯಾವುದೇ ಲೋಕಗಳಾಗಿರಬಹುದು, ಆ ಎರಡೂ ಕೂಡ ಕೆಟ್ಟು ಹೋಗುತ್ತೆ ಅವ್ರಿಗೆ. ಅಂದರೆ ಅವರು ಕಷ್ಟಗಳನ್ನು ಅಥವಾ ನೋವನ್ನು ಅನುಭವಿಸ್ಬೇಕಾಗತ್ತೆ, ಹಿಂಸೆಗಳನ್ನು ಅನುಭವಿಸ್ಬೇಕಾಗತ್ತೆ. ಮತ್ತು ಭರತ ಎಷ್ಟು ಶ್ರೇಷ್ಠ ಅನ್ನೋದನ್ನು ಸ್ವಯಂ ರಾಮ ಇಲ್ಲಿ ಹೇಳ್ತಾ ಇದ್ದಾನೆ. ಭರತ, ನಿನ್ನ ನಾಮಸ್ಮರಣೆ ಮಾಡಿದ ಮಾತ್ರದಿಂದ, ಅಂದರೆ ನಿನ್ನ ಹೆಸರನ್ನು ಸ್ಮರಿಸೋದ್ರಿಂದ ಎಲ್ಲ ಪಾಪಗಳು, ಅಜ್ಞಾನವು, ಅಶುಭಗಳು ಎಲ್ಲವೂ ಕೂಡ ತೊಲಗು ಹೋಗುತ್ತೆ. ನೋಡಿ, ನಾವು ಯಾವತ್ತಾದರೂ ಭರತನ ಸ್ಮರಣೆಯನ್ನು ಮಾಡ್ತೀವಾ? ಇಲ್ಲ ಅಲ್ವಾ? ರಾಮಸ್ಮರಣೆಯನ್ನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಇಲ್ಲಿ ರಾಮ ಏನು ಹೇಳ್ತಾ ಇದ್ದಾನೆ, ಭರತನ ಸ್ಮರಣೆಯನ್ನು ಮಾಡಬೇಕು. ಆ ರೀತಿ ಯಾರಾದರೂ ಭರತನ ಸ್ಮರಣೆಯನ್ನು ಮಾಡಿದ್ರೆ ಅವರ ಪಾಪಗಳೆಲ್ಲ, ಅಜ್ಞಾನಗಳೆಲ್ಲ, ಅಶುಭಗಳೆಲ್ಲವೂ ಕೂಡ ತೊಲಗು ಹೋಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆ ಭರತ ಅಷ್ಟು ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿ ಅನ್ನೋದನ್ನು ಇಲ್ಲಿ ರಾಮ ಸ್ವಯಂ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇನ್ನೇನು ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ಕೀರ್ತಿ ಮತ್ತು ಪರಲೋಕದಲ್ಲಿ ಸದ್ಗತಿ ಎರಡೂ ಕೂಡ ಪ್ರಾಪ್ತಿಯಾಗುತ್ತೆ. ನೋಡಿ, ಈ ಲೋಕದಲ್ಲಿ ಸಾಧನೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಒಳ್ಳೆ ಹೆಸರು ತಗೊಂಡವರು ಇದ್ದಾರೆ. ಆದರೆ ಪರಲೋಕದಲ್ಲೂ ಕೂಡ ಸದ್ಗತಿಯನ್ನು ಪಡೆದಂಥವ್ರು ಬಹಳ ಕಡಿಮೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ಕೀರ್ತಿನೂ ಸಿಗುತ್ತೆ ಅವ್ರಿಗೆ, ಯಾರು ಭರತನ ನಾಮಸ್ಮರಣೆ ಮಾಡ್ತಾರೋ ಅವರಿಗೆ, ಮತ್ತು ಪರಲೋಕದಲ್ಲಿ ಸದ್ಗತಿ ಕೂಡ ಸಿಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭರತ, ಪರಶಿವನ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಈ ಭೂಮಿ ಇದೆಯಲ್ಲ, ಇದು ನಿನ್ನಿಂದಾನೇ ಸ್ಥಿರವಾಗಿ ನಿಂತಿರುವಂಥದ್ದು. ತಮ್ಮ, ನೀನು ವ್ಯರ್ಥವಾಗಿ ಇಲ್ಲ ಸಲ್ಲದ ತರ್ಕಗಳನ್ನು ಮಾಡಬೇಡ. ವೈರತ್ವ ಮತ್ತು ಪ್ರೇಮಗಳು ಬಚ್ಚಿಟ್ಕೊಂಡ್ರೂ ಕೂಡ ಅಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಏನೋ ಪ್ರೀತಿ ಅನ್ನೋದು ನಮಗೆ ಕಾಣಿಸ್ಬಿಡುತ್ತೆ, ಮತ್ತು ದ್ವೇಷ ಅನ್ನೋದು ಕೂಡ ನಮಗೆ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾನೆ. ಪಶು ಪಕ್ಷಿಗಳಿದೆಯಲ್ಲ, ಅದು ಮುನಿಗಳ ಹತ್ರ ನಿಶ್ಚಿಂತೆಯಾಗಿ ಹೋಗುತ್ತೆ. ಆದರೆ ಹಿಂಸೆ ಮಾಡುವಂತಹ ಕಟುಕರನ್ನು ನೋಡಿದ ತಕ್ಷಣ ಓಡಿ ಹೋಗುತ್ತೆ. ಈಗ ನೋಡಿ, ಒಂದು ಸಾಮಾನ್ಯವಾದಂಥ ಒಂದು ಚಿಕ್ಕ ಪಕ್ಷಿ, ಅದಕ್ಕೆ ಮಾತು ಬರೋದಿಲ್ಲ, ಏನೂ ಇಲ್ಲ. ಆದರೂ ಕೂಡ ಅದಕ್ಕೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಅಂದರೆ ಯಾರು ನಮಗೆ ಏನು ಮಾಡೋದಿಲ್ಲ ಮತ್ತು ಯಾರು ನಮ್ಮನ್ನು ಹಿಂಸೆ ಮಾಡ್ತಾರೆ ಅದಕ್ಕೆ ಗೊತ್ತಾಗುತ್ತೆ. ಅಂದರೆ ಆ ವೈಬ್ರೇಷನಿಂದನೇ ಅದು ಗೊತ್ತಾಗ್ಬಿಡುತ್ತೆ. ಹಾವಭಾವ, ವೈಬ್ರೇಷನ್ ಅಂತೆಲ್ಲ ಹೇಳ್ತಾರಲ್ಲ, ಅದರಿಂದನೇ ಅದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಈ ಋಷಿ ಮುನಿಗಳ ಆಶ್ರಮಗಳ ಹತ್ರ ನೋಡಿ, ಇಂಥ ಪಶು ಪಕ್ಷಿಗಳೆಲ್ಲ ಜಾಸ್ತಿ ಇರುತ್ತೆ. ಯಾಕಂದರೆ ಅವಕ್ಕಲ್ಲಿ ನಿರ್ಭಯವಾಗಿರೋದಕ್ಕಾಗುತ್ತೆ. ಅವ್ರಿಗಲ್ಲಿ ಆಶ್ರಯ ಥರ, ಇವರು ನಮ್ಮನ್ನು ಕಾಪಾಡ್ತಾರೆ, ಇಲ್ಲಿ ನಮಗೆ ಯಾರೂ ತೊಂದರೆ ಕೊಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅಲ್ಲಿರುತ್ತೆ. ಆದರೆ ಹಿಂಸೆ ಮಾಡುವಂಥ ಕಟುಕರು ಯಾರು ಅನ್ನೋದು ಅದಕ್ಕೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅವರು ನೋಡಿದ ತಕ್ಷಣ ಅದು ಅಲ್ಲಿರೋದೇ ಇಲ್ಲ, ಓಡೋಗ್ಬಿಡುತ್ತೆ. ಅಂದರೆ ಅಷ್ಟು ಸೆನ್ಸಿಟಿವ್ ಆಗಿ ಅದಕ್ಕೆ ಗೊತ್ತಾಗುತ್ತೆ. ಅದು ಅಂದರೆ ನಮ್ಮ ಒಳಗಡೆ ಇರುವಂಥ ಭಾವನೆ ಏನಿದೆಯೋ ಅದು ಆ
ಪಶು ಪಕ್ಷಿಗಳಿಗೂ ಕೂಡ ಗೊತ್ತಾಗುತ್ತೆ ಶತ್ರುಗಳು ಯಾರು ಮಿತ್ರರು ಯಾರು ಅನ್ನೋದನ್ನ ಪಕ್ಷಿಗಳು ಕೂಡ ಗುರುತಿಸುತ್ತೆ. ಹಾಗಿರಬೇಕಾದ್ರೆ ಗುಣ ಜ್ಞಾನದ ಭಂಡಾರವಾದಂತಹ ಮಾನವ ಜನ್ಮ ಅಂತಂದರೆ ಈ ಮನುಷ್ಯ ಜನ್ಮದಲ್ಲಿ ಗುಣನೂ ಇರುತ್ತೆ, ಜ್ಞಾನದ ಭಂಡಾರನೇ ಇದೆ. ನಮಗೆಲ್ಲರಿಗೂ ಕೂಡ ತಿಳುವಳಿಕೆ ಬುದ್ಧಿ ಇದೆಲ್ಲ ಇದೆ ಅಲ್ವಾ. ಅಂಥ ಮನುಷ್ಯ ಜನ್ಮ ಪಡೆದಿರುವಂಥವ್ರು ಯಾಕೆ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ನೀನು ಎಂಥವನು ಅನ್ನೋದು ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ. ಮನುಷ್ಯರು ಮತ್ತು ಅದರಲ್ಲೂ ಜ್ಞಾನಿಗಳು ಅಂದರೆ ಜ್ಞಾನ ತಿಳ್ಕೊಂಡಿರ್ತಾರಲ್ಲ ಅಂಥವರು, ಒಳ್ಳೆ ಗುಣ ಇರುವಂಥವ್ರು, ಅವರಿಗೆಲ್ಲರಿಗೂ ಕೂಡ ನೀನು ಯಾರು ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಸಾಮಾನ್ಯವಾದ ಪಕ್ಷಿಗೆ ಗೊತ್ತಾಗುತ್ತೆ ಅಂತಂದಮೇಲೆ ಇನ್ನು ಮನುಷ್ಯ ಜನ್ಮದಲ್ಲಿ ಹುಟ್ಟಿರುವಂಥವ್ರು ಗೊತ್ತಾಗಲ್ವಾ. ಇಲ್ಲಿ ಮಗು ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಅಂದರೆ ಅಷ್ಟು ಪ್ರೀತಿ ರಾಮನಿಗೆ ಭರತನ ಮೇಲೆ. ಮಗು, ನಿನ್ನನ್ನು ನಾನು ಚೆನ್ನಾಗಿ ಬಲ್ಲೆ, ನೀನು ಹೇಗೆ ಏನು ಅನ್ನೋದು ನನಗೆ 100% ನೀನು ಏನು ಅನ್ನೋದು ಹಾಗೆ ನೀನು ಹೇಗಿದೆಯೋ ಹಾಗೆ ನಾನು ತಿಳ್ಕೊಂಡಿದ್ದೀನಿ. ನಿನ್ನ ಒಳಗಡೆ ಏನಾಗ್ತಾ ಇದೆ ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಏನು ಮಾಡಲಿ, ನಾನು ಅಸಮಂಜಸಕ್ಕೆ ಒಳಗಾಗಿದ್ದೀನಿ. ಅಂದರೆ ಅರ್ಥ ಏನು, ಈಗ ದಶರಥ ಮಹಾರಾಜರು ನನ್ನ ತಂದೆ ನನ್ನನ್ನು ತ್ಯಾಗ ಮಾಡಿ ಸತ್ಯವನ್ನು ಕಾಪಾಡಿದ್ರು. ಅವರು ಕೊಟ್ಟ ಮಾತನ್ನು ನಡೆಸ್ಕೊಳ್ಳೋದಕ್ಕೋಸ್ಕರ ಸತ್ಯವನ್ನು ಹೇಳಿರ್ತಾರಲ್ವ, ನಾನು ನಿನಗೆ ಮಾತು ಕೊಡ್ತೀನಿ, ನೀನೇನು ಕೇಳ್ತೀಯೋ ಅದನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ನನ್ನನ್ನೇ ಬಿಟ್ಟುಬಿಟ್ರು. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು, ಭಗವಂತನನ್ನು ಬಿಟ್ಟರೂ ಪರವಾಗಿಲ್ಲ, ಧರ್ಮವನ್ನು ಬಿಡಬಾರ್ದು. ನಾವು ಆ ಧರ್ಮವನ್ನು ಕಾಪಾಡಿದ್ರೆ ಪರಮಾತ್ಮನಿಗೆ ಖುಷಿ ಆಗುತ್ತೆ ಅನ್ನೋದು ಇಲ್ಲಿಂದ ತಿಳ್ಕೋಬೇಕು. ನಾವು ನಮ್ಮ ಧರ್ಮ ಏನಿದೆಯೋ, ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮತ್ತು ಸತ್ಯದ ದಾರಿಯಲ್ಲಿ ಧರ್ಮದ ದಾರಿಯಲ್ಲಿ ನಡೆದಾಗ ಅದು ಭಗವಂತನಿಗೆ ತುಂಬ ಖುಷಿ ಕೊಡುತ್ತೆ. ಈಗ ಎಕ್ಸಾಂಪಲ್ ಏನು ತಿಳ್ಕೊಬೋದು ಅಂತಂದರೆ, ಈಗ ಪೂಜೆ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಪ್ರತಿದಿನ ನಂದು ಏನೋ 1 ಅವರ್ ಪೂಜೆ ಮಾಡುವಂಥದ್ದು ಇರತ್ತೆ, ಅದನ್ನು ಮಾಡ್ತಾ ಇರ್ತೀನಿ. ಆದರೆ ಮನೆಯಲ್ಲಿ ಕಾಯಿಲೆ ಬಿದ್ದಂಥ ಅಥವಾ ತುಂಬ ವಯಸ್ಸಾಗಿರುವಂಥ ತಾಯಿ ತಂದೆ ಅಥವಾ ಅತ್ತೆ ಮಾವ ಯಾರೋ ಇರ್ತಾರೆ ಅಂತ ಇಟ್ಕೊಳ್ಳಿ, ಹಿರಿಯರು, ಅವರಿಗೆ ಸೇವೆ ಮಾಡುವಂಥ ಒಂದು ಸಂದರ್ಭ ಇರುತ್ತೆ. ನಾನು ಇವಾಗ ಪೂಜೆ ಮಾಡಬೇಕು, ಅವರ ಸೇವೆ ಮಾಡಬೇಕು, ಎರಡನ್ನ ನಾನು ನೋಡಿದಾಗ ನನ್ನ ಕರ್ತವ್ಯ ಏನು, ಹಿರಿಯರು ವಯಸ್ಸಾಗಿರೋರು ಕೈಲಾಗದೇ ಇರೋರು ಇರ್ತಾರಲ್ವ, ಅವರ ಸೇವೆನೇ ಮುಖ್ಯ ಆಗುತ್ತೆ. ಇದು ನನ್ನ ಕರ್ತವ್ಯ ಅಲ್ವಾ. ದೇವರ ಪೂಜೆಯನ್ನು ಆಮೇಲೆ ಮಾಡಿದ್ರೂ ನಡೆಯುತ್ತೆ, ಮೊದಲು ಕೈಲಾಗದೇ ಇರೋರ ಸಹಾಯ ಮಾಡಬೇಕು, ನಾವು ಸೇವೆ ಮಾಡಬೇಕು. ನಾವು ಅದು ನಮ್ಮ ಕರ್ತವ್ಯ ಧರ್ಮ. ಅದನ್ನು ಮಾಡಿದಾಗ ಭಗವಂತ ಮೆಚ್ಚುತ್ತಾನೆ, ಆಯಿತಾ. ಈಗ ಮನಸ್ಸಿನ ಒಳಗಡೆ ನಮ್ಮ ಭಾವನೆ ಏನಿದೆಯೋ ಅದನ್ನು ಅವನು ಗ್ರಹಿಸ್ತಾನೆ. ಇವರಲ್ಲೂ ಆ ಪರಮಾತ್ಮನೇ ಇರೋದು ಅಂತ ತಿಳ್ಕೊಂಡು ನನ್ನ ಭಗವಂತನ ಸೇವೆನೇ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅದಕ್ಕೆ ಮಾಡ್ತೀವಲ್ಲ, ಅದು ಇಂಪಾರ್ಟೆಂಟು. ಫೋಟೋಗೆ ಮಾಡೋದಕ್ಕಿಂತ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರುವಂತಹ ಆ ಜೀವಿಯಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತಂದಮೇಲೆ ಅವನನ್ನೇ ಪರಮಾತ್ಮನಿಗೆ ನಾವು ಸೇವೆ ಮಾಡ್ತಾ ಇದ್ವಿ ಅಂತ ಮಾಡಿದಾಗ ಅದು ಭಗವಂತನಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇಲ್ಲಿ ದಶರಥ ಮಹಾರಾಜ ಇಲ್ಲ, ನಾನು ರಾಮನನ್ನು ಕಾಡಿಗೆ ಕಳಿಸೋದಿಲ್ಲ, ನಾನು ಕೊಟ್ಟಿರೋ ಮಾತನ್ನು ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಆದರೆ ಅವರ ವಂಶ ಹೇಗಿತ್ತು, ಅವರು ಕೊಟ್ಟ ಮಾತನ್ನು ತಪ್ಪದೇ ಇರುವಂಥ ವಂಶದಲ್ಲಿ ಹುಟ್ಟಿರುವಂಥವನು. ಅಂಥ ವಂಶದಲ್ಲಿ ಹುಟ್ಟ ಮೇಲೆ ತಾನು ಕೊಟ್ಟಂಥ ಮಾತಿಗೆ ತಪ್ಪಿದ್ರೆ ಅಸತ್ಯವನ್ನು ನುಡಿದ ಹಾಗಲ್ವಾ. ಸೊ ಇಲ್ಲಿ ಹೇಳ್ತಾ ಇದ್ದಾನೆ, ಸತ್ಯಕ್ಕೋಸ್ಕರ ನನ್ನನ್ನೇ ತ್ಯಾಗ ಮಾಡಿದಂಥ ದಶರಥ ಮಹಾರಾಜರು ಇನ್ನು ಪ್ರೇಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ದೇಹವನ್ನೇ ಬಿಟ್ಬಿಟ್ರು. ಪ್ರೇಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅಂದರೆ ಈಗ ನನ್ನ ಮೇಲೆ ಅವರಿಗೆ ತುಂಬ ಪ್ರೀತಿ ಇದೆ. ಸೊ ನನ್ನನ್ನು ಬಿಟ್ಟು ಇರೋದಕ್ಕಾಗದೆ ತಮ್ಮ ದೇಹವನ್ನೇ ಅವರು ಬಿಟ್ಟು ಹೊಟ್ಟೋದ್ರು. ಅವರ ವಚನವನ್ನು ತೆಗೆದು ಹಾಕೋದಕ್ಕೆ ಮನಸ್ಸು ಬಾಧೆ ಪಡ್ತಾ ಇದೆ. ಅಂದರೆ ಈಗ ಅವರು ಹೇಳಿರೋ ಮಾತಿನ ಹಾಗೆ ನಾನು ನಡ್ಕೊಂಡಿಲ್ಲ ಅಂತಂದರೆ ಅದು ನನಗೆ ಹಿಂಸೆ ಕೊಡುತ್ತೆ. ಅಂದರೆ ಅವ್ರು ಹೇಳಿರೋ ಮಾತನ್ನು ನಾನು ನಡೆಸ್ಕೊಳ್ಬೇಕು. ಅದಕ್ಕೂ ಮಿಗಿಲಾಗಿ ನಿನ್ನ ಸಂಕೋಚ ಇದೆಯಲ್ಲ, ಇದು ನನಗೆ ತುಂಬ ಹಿಂಸೆ ಕೊಡ್ತಾ ಇದೆ. ಇದಷ್ಟೇ ಸಾಲದು ಅಂತ ಗುರುಗಳು ಇವಾಗ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈಗ ನೀನು ಹೇಳಿದಾಗ ನಾನು ತಪ್ಪದೇ ನಡೆಸ್ಕೊಡ್ತೀನಿ, ನೀನೇನು ಹೇಳ್ತೀಯೋ ಅದನ್ನು ಮಾಡ್ತೀನಿ. ಯಾಕಂದರೆ ಗುರುಗಳು ನನಗೆ ಆಜ್ಞೆಯನ್ನು ಕೊಟ್ಬಿಟ್ಟಿದ್ದಾರೆ. ಭರತನ ಇಚ್ಛೆ ಏನಿದೆಯೋ ಆ ರೀತಿ ನಾವು ನಡ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ದಶರಥ ಮಹಾರಾಜನ ತ್ಯಾಗದ ಬಗ್ಗೆ ಹೇಳ್ತಾ ಇದ್ದಾನೆ. ಅವನು ಸತ್ಯವನ್ನು ಕಾಪಾಡಿರೋ ಬಗ್ಗೆ ಹೇಳ್ತಾ ಇದ್ದಾನೆ.
ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ದೇಹವನ್ನೇ ಬಿಟ್ಟ ಮಾತನ್ನೂ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ನಿನ್ನ ಸಂಕೋಚ ಸ್ವಭಾವವನ್ನು ನೋಡ್ತಾ ಇದ್ದೀನಿ. ಮತ್ತು ಗುರುಗಳು ಕೂಡ ನನಗೆ ಅಪ್ಪಣೆ ಕೊಟ್ಬಿಟ್ಟಿದ್ದಾರೆ, ಭರತ ಏನು ಹೇಳ್ತಾನೋ ಹಾಗೆ ಮಾಡ್ಬೇಕು ನಾವು ಅಂತಂದ್ಬಿಟ್ಟು. ಈಗ ನೀನೇನು ಹೇಳ್ತೀಯೋ ಹಾಗೆ ನಾನು ನಡ್ಕೊಳ್ತೀನಿ ಅಂತಂದ್ಬಿಟ್ಟು ರಾಮ ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.